ವೆಲ್ಕಮ್ ಬ್ಯಾಕ್ ಕಸುತ್ಕೊಂಡಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನೈಟು ಟೈಮು 10:30 ಆಗಿದೆ ಆಲ್ರೆಡಿ. ಸೊ ಇವಾಗ ನನ್ನ ಮಗಳನ್ನ ನಮ್ಮ ಆಂಟಿ ಮನೆಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಏನಕ್ಕೆ ಅನ್ನೋದು ನನ್ನ ಬ್ಲಾಗಲ್ಲಿ ನೋಡ್ತಾ ಇರಿ, ನಾನು ನಿಮಗೆ ತೋರಿಸ್ತೀನಿ ಏನು ರೀಸನ್ನು ಅಂತ. ಗೈಸ್, ನನ್ನ ಮಗಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ನನ್ನ ಮಗಳು ಬಂದರು. ಇಳಿಸು ಮಗಿನ. ಮುಂಚಿನ ನೋಡಿ ಗೈಸ್, ನಮಗಿಂತ ಮುಂಚೆ ಅವಳೇ ಹೋಗ್ತಿದ್ದಾಳೆ ನಮ್ಮ ಆಂಟಿ ಮನೆಗೆ. ಚಿನ್ನ ಎತ್ಕೊಳ್ಳ. ಹಾಂ, ಎತ್ಕೊತೀನಿ ಬಾ ಮಗನೆ. ಹೌದಾ, ಊಟ ತಿಂದ ಇಲ್ವಾ? ಏನು ತಿಂದ? ಅನ್ನ ತಿಂದ. ಏನಂತು ನಿಮ್ಮ ಅಜ್ಜಿ? ಹೌದಾ, ಎತ್ಕೋತೀನಿ ಬಾವ. ಹಾಂ, ನಾನು ಬರ್ತೀನಿ ನಡಿ. ಕಾಣಿಸ್ತೈತೆ? ತಗೋವ, ಇದು ಬ್ಯಾಗ್ ಮಗಿಂದು. ಬರದಾ? ಬಾಯ್ ನೋಡ ನಮ್ಮಂಗೆ. ನಾನು ಜೇಜಿಗೆ ಹೋಯ್ತೀನಿ. ಚಿನ್ನಿ, ನಾನು ಜೇಜಿಗೆ ಹೋಯ್ತೀನಿ. ಗನು ಇಲ್ಲಿ ನೋಡಿ, ಇಲ್ಲಿ ನಾನು ಜೇಜಿಗೆ ಹೋಯ್ತೀನಿ. ನೀನ್ ಪಚ್ಚ ಜೊತೆ ಮನಿಕೋ, ಸರಿನಾ? ಬರದಾ? ಏನಪ್ಪ? ಬಾಯ್ ಚಿನ್ನು, ಬಾಯ್. ಫೋನ್ ಮಾಡು ಬಾಯ್. ಅಪ್ಪ ಅಲ್ಲದ ಹೋಗು. ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದ್ವಿ. ನೋಡಿ ಗೈಸ್, ಇದು ಮೀಸ್ತು ಬುತ್ತಿ ಅಂತ ಮೊಸರನ್ನ ಮಾಡಿ ದೇವ್ರಿಗೆ ಇಟ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ ಮಹದೇಶ್ವರ ಬೆಟ್ಟಕ್ಕೆ. ನಮ್ಮ ಮನೇಲಿ ಬೆಳಗ್ಗೆನೆ ಪೂಜೆ ಮಾಡಿದ್ದೀನಿ. ಸೊ ಇದನ್ನು ತೊಗೊಂಡು ಹೋಗಬೇಕು. ನೋಡಿ ಗೈಸ್, 3:15 ಆಗಿದೆ ಟೈಮು. ಸೊ ನಾನು ಕೂಡ ರೆಡಿಯಾಗಿದ್ದೀನಿ. ಬೆಳಗ್ಗೆಲೆ 2 o'clock ಎದ್ದು ಎಲ್ಲ ರೆಡಿಯಾಗಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್, ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ನಡ್ಕೊಂಡು ಹೋಗೋದು. ಯಾರ್ಯಾರಿಗೆ ಹರಕೆ ಇದೆಯೋ ಅದನ್ನೆಲ್ಲ ತೀರಿಸ್ಬೋದು. ಆಮೇಲೆ ಅಂದ್ಕೊಂಡಿದ್ದು ಕೂಡ ಆಗುತ್ತೆ. ನೋಡಿ, ನಾನು ಸ್ಯಾಟ್ಲೈಟ್ ಬಸ್ ಸ್ಟಾಪಿಗೆ ಬಂದೆ. ಬಸ್ಸಲ್ಲಿ ಹೋಗೋಣ, ಬಸ್ ಜರ್ನಿ ಇದೆ ಮೊದಲು ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಟ್ಟಕ್ಕೆ 4 ಗಂಟೆ ಗಾಡಿ ಇದೆ ಅಂತ ನಮ್ಮ ಮನೆಯವ್ರು ನಿನ್ನೆನೇ ಕೇಳ್ಕೊಂಡು ಬಂದಿದ್ದರು. ಸೊ ಫ್ಲ್ಯಾಟ್ ನಂಬರ್ 2 ಅಲ್ಲಿ ಮೊದಲನೇ ಗಾಡಿ ನಿಂತಿರುತ್ತೆ ನೋಡಿ. ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದಿದ್ರು. ಸೊ ನಮಗೂ ಗೊತ್ತಿಲ್ಲ, ಇದೆ ಮೊದಲು ಬರ್ತಿರೋದ್ರಿಂದ ನಾವು ನಮ್ಮ ಮನೆಯವ್ರು ಫೈಂಡ್ ಔಟ್ ಮಾಡ್ತಾಯಿದ್ರು ಎಲ್ಲಿದೆ ಫ್ಲ್ಯಾಟ್ ನಂಬರು ಅಂತ. ನೋಡಿ, ನಮ್ಮ ಅತ್ತೆನೂ ನಮ್ಮ ಹಸ್ಬೆಂಡು ಬಂದಿದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಬರ್ತಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಅಂದರು. ಸೊ ನನ್ನ ಮಗಳು ಇನ್ನೂ ಚಿಕ್ಕವಳಿದ್ದರಿಂದ ಕರ್ಕೊಂಡು ಬಂದಿಲ್ಲ. ಸೊ ನಾನು ಕೂಡ ಹಂಗೆ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಬಸ್ಸು ಯಾವ್ಯಾವ್ದಿದೆ ಏನು ಅಂತ ನೋಡ್ತಾ ಇದ್ರು, ಎಲ್ಲೆಲ್ಲಿ ಹೋಗುತ್ತೆ ಅಂತ. ಸೊ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಬಸ್ಗಳಿಗೆ. ಬಟ್ ಯಾವುದೇ ಬಸ್ ಆದರೂ 4 ಗಂಟೆ ಮೇಲೆ ಹೊರಡ್ಬೋದು. ಸೊ ನನಗೆ ಗೊತ್ತಿರೋಂಗೆ ಮಹದೇಶ್ವರ ಬೆಟ್ಟಕ್ಕೆ 4 ಗಂಟೆ ಮೇಲೆ ಹೊರಡೋದು. ಸೊ ನೋಡಿ, ಎಲ್ಲ ಕೂತಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ. ನಾವು ಬಸ್ಗೆ ಹೋಗೋದು ಇಲ್ಲೇ ಇದೆ ನೋಡಿ ಗೈಸ್. ಇದೇ ಮಹದೇಶ್ವರ ಬೆಟ್ಟದ ಬಸ್ ಗಾಡಿ. ಎಲ್ಲರೂ ದೇವ್ರು ನೆನೆಸ್ಕೊಂಡು ಬಸ್ ಹತ್ಕೊಂಡು ಹೊರಟ್ವಿ. ನಮ್ಮ ಮನೆಯವರು ಹಾಗೆ ಮಾತಾಡಿಸ್ಬಿಟ್ಟು ನಂದು ಕೂಡ ಒಂದು ವಿಡಿಯೋ ಮಾಡಿಕೊಟ್ರು. ಸೊ ಅವರು ಹೋಗಿ ಅಂತ ಹೇಳಿದ್ರು, ನಿಂತಿದ್ರು. ಸೊ ಆಮೇಲೆ ನಾನು ಹೇಳಿದೆ ಇನ್ನೂ ಲೇಟ್ ಆಗುತ್ತೆ ಹೋಗಿ ಅಂತ. 4:10 ಬಸ್ ಬಿಟ್ಟರು. ಸೊ ಟಿಕೆಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಗೈಸ್. ಒಬ್ರಿಗೆ ಸ್ಯಾಟ್ಲೈಟಿಂದ ನಿಮಗೆ ತಾಳ್ಬೆಟ್ಟಕ್ಕೆ 232 ರೂಪಾಯಿ ಇರುತ್ತೆ. ಸೊ ಇಬ್ಬರಿಂದ 464 ರೂಪಾಯಿ ಇದೆ. ಟಿಕೆಟ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರ್ಯಾರಿಗೆ ಅನುಕೂಲ ಆಗಲಿ, ಕೆಲವು ಜನಕ್ಕೆ ಗೊತ್ತಿರಲ್ವಲ್ಲ ಗೈಸ್. ಸೊ ಅದರಿಂದ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ನಮ್ಮ ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು, ಹೇಗಿತ್ತು, ಯಾವ ಥರ ಹೋಗಬೇಕು ಅನ್ನೋದನ್ನು ಕೂಡ ಹಾಕಿದ್ದೀನಿ. ಎಲ್ಲರೂ ಹೋಗಿ, ಆಮೇಲೆ ನೀವೆಲ್ಲ ಅಂದ್ಕೊಂಡಿದ್ದೆಲ್ಲ ಕೂಡ ಆಗುತ್ತೆ. ದೇವರು ಅಂದರೆ ಎಲ್ಲರೂ ನಂಬಬೇಕಲ್ವ. ಸೊ ದೇವರಿದ್ರೇ ನಾವು. ನೋಡಿ ತುಂಬ ಚೆನ್ನಾಗಿದೆ ಗೈಸ್ ನೇಚರಿಟಿ ಎಲ್ಲ.
ಸೊ ನೋಡಿ ನಾನು ನಮ್ಮ ಅತ್ತೆ ಸುಮ್ಮನೆ ಕೂತಿದ್ವಿ, ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿದೆ. ಸೊ ಹಾಗೆ ತಾಳ್ಬೆಟ್ಟ ಅಂತ ಬಂತು. ಸೊ ಯಾರೋ ನೋಡಿ ತುಂಬ ಚೆನ್ನಾಗಿ ಮುದ್ದೆ ಊಟ ಕಾಳು ಸಾಂಬಾರೆಲ್ಲ ಕೊಟ್ಟರು. ಅಲ್ಲಿ ಊಟ ಮಾಡಿಕೊಂಡು ಎಲ್ಲ ವೀಡಿಯೋ ಮಾಡಿಕೊಂಡು ದೇವರಿಗೆ ಉಗ್ಗೆ ಅಂದ್ಕೊಂಡು ಹೊರಟ್ವಿ. ನೋಡಿ ಗೈಸ್, ನಾವು ಕೂಡ ಸ್ಲಿಪ್ಪರ್ ಗಿಪ್ಪರ್ ಏನೂ ಆಗ್ತಿಲ್ಲ. ಸೊ ಹಾಗೆ ಕೂಡ ಪಾದಯಾತ್ರೆ ಅಂದರೆ ನಮ್ಮ ಕಾಲು ನಡಿಗೆಲೇ ಹೋಗಬೇಕು, ಅದು ದೇವ್ರಿಗೆ ಒಳ್ಳೆಯದು. ಸೊ ಅದರಿಂದ ನಾವು ಹಾಗೆ ಹೋಗ್ತಾ ಇದ್ದೀವಿ. ನಾವು ಇದೇ ಮೊದಲು ಆಗಿರೋದ್ರಿಂದ ದೇವ್ರಿಗೆ ತುಂಬ ನೆನೆಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಗೈಸ್. ದೇವ್ರು ಮಾಡಿದವ್ರು ಯಾರೂ ಕೆಟ್ಟೋಗಲ್ಲ, ಎಲ್ಲರೂ ದೇವ್ರು ಮಾಡಿ. ನೋಡಿ ಸರ್ ಗೈಸ್, ಗಣೇಶ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇನ್ನೂ ಸೆಕೆಂಡ್ ಬ್ಲಾಗ್ ಹಾಕ್ತಾಯಿದ್ದೀನಿ. ಇದರಲ್ಲೇ ಫುಲ್ಲು ಒಂದರಲ್ಲೇ ಹಾಕೋಕ್ಕಾಗೋದಿಲ್ಲ ಅಂತ ಇನ್ನೊಂದು ಸೆಕೆಂಡ್ ಬ್ಲಾಗ್ ಹಾಕ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ ಗೈಸ್, ಎಲ್ಲರೂ ವಾಚ್ ಮಾಡಿ. ನನ್ನ ಬ್ಲಾಗ್ಗೋಸ್ಕರ ಕೂಡ ವೆಯ್ಟ್ ಮಾಡ್ತಾಯಿರಿ ಗೈಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಎಲ್ಲ ಥರ ಬೆಳೆಸಿ ಅಂತ ಕೇಳ್ತಾಯಿದ್ದೀನಿ ಗೈಸ್. ನೋಡಿ ನಮ್ಮ ಅತ್ತೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಿಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ. ಥ್ಯಾಂಕ್ ಯು ಗೈಸ್.